ಪಾಂಡವರ ಕಡೆ ಬಂದವರೆಲ್ಲ ಪಾಂಡವರಿಗೆ ಯಾವುದಾದ್ರೂ ರೀತಿಯಲ್ಲಿ ಸಂಬಂಧಿಕರೇ. ಕೌರವರ ಕಡೆ ಬಂದವರೆಲ್ಲ ಕೆಲವರು ಸಂಬಂಧ ಇಲ್ಲದವರು ಇದ್ದರು. ಮುಂದೆ ಬರುತ್ತೆ ವಿಚಾರ. ಇಲ್ಲಿ ಯಾರ್ಯಾರು ಇದ್ದರು ಅಂತ ಹೇಳ್ತಾನೆ. ದೃಷ್ಟಕೇತು ಇದು ಆಶ್ಚರ್ಯ ಆಗುತ್ತೆ. ದೃಷ್ಟಕೇತು ಶಿಶುಪಾಲನ ಮಗ. ಪಾಲನನ್ನು ಸಂಹರಿಸಿದವರು ಯಾರು? ನಮ್ಮ ಕೃಷ್ಣ. ಕೃಷ್ಣ ಎಲ್ಲಿದ್ದಾನೆ? ಪಾಂಡವರ ಕಡೆ ಇದ್ದಾನೆ. ಇದು ವಿಚಿತ್ರ. ಇದು ತಂದೆಯನ್ನು ಸಂಹಾರ ಮಾಡಿದ ಕೃಷ್ಣ ಇದ್ದಾನೆ. ಅವರ ಪರವಾಗಿ ನಮ್ಮ ದೃಷ್ಟಕೇತು ಯುದ್ಧ ಮಾಡಿದ್ರು. ಯಾಕೆ ಅಂದರೆ ದೃಷ್ಟಕೇತುಗೆ ತಂಗಿ ಇದ್ದಾಳೆ. ಶಿಶುಪಾಲನಿಗೆ ಮತ್ತೊಬ್ಬಳು ಮಗಳು. ಆಕೆ ಹೆಸರು ದೇವಕಿ. ಕೃಷ್ಣನ ತಾಯಿ ಹೆಸರು ದೇವಕಿ. ಶಿಶುಪಾಲನ ಮಗಳ ಹೆಸರು ದೇವಕಿ. ಆಕೆಯನ್ನು ಮದುವೆ ಆದದ್ದು ಯಾರು? ನಮ್ಮ ಯುಧಿಷ್ಠಿರ. ನಮ್ಮ ಎಲ್ಲ ಪಾಂಡವರಿಗೆ ಒಬ್ಬರೇ ದ್ರೌಪದಿ ಅಷ್ಟೇ ಅಲ್ಲ, ಬಹಳಷ್ಟು. ಅರ್ಜುನನಿಗೆ ಚಿತ್ರಾಂಗದ, ಉಲೂಚಿ, ಸುಭದ್ರ, ಹೀಗೆ ನಮ್ಮ ಭೀಮನಿಗೂ ಹಿಡಂಬಿ, ಹೀಗೆ ನಮ್ಮ ಶಿಶುಪಾಲನ ಮಗಳನ್ನು ಯುಧಿಷ್ಠಿರ ಮದುವೆ ಆಗಿದ್ದಾನೆ. ಅದಕ್ಕಾಗಿ ಅಣ್ಣನಾದ ದೃಷ್ಟಕೇತು ಪಾಂಡವರ ಕಡೆ ಇದ್ದ. ಹೀಗೆ ಇದೆಲ್ಲ ಪುರುಜಿತ್ ಕುಂತಿಭೋಜ ಅಂತ ಇದೆ ನೋಡಿ. ಪುರುಜಿತ್ ಕುಂತಿಭೋಜ ಇವರು ಕುಂತಿಯ ಅಣ್ಣ ತಮ್ಮಂದರು, ಕುಂತಿಭೋಜನ ಮಕ್ಕಳು. ಅವರ ಮಗನ ಹೆಸರು ಕುಂತಿಭೋಜ. ಯುಧಾಮನ್ಯು ಉತ್ತಮೌಜಸ್ ಅಂತ. ಅವರು ದೃಪದನ ಉಳಿದ ಮಕ್ಕಳು. ನಮಗೆ ಗೊತ್ತಿರೋ ದೃಪದನಿಗೆ ಕೇವಲ ದೃಷ್ಟದುಮ್ನ ಮತ್ತು ದ್ರೌಪದಿ ಅಂತ. ಅವನ ಇತರ ಹೆಂಡತಿಯರಲ್ಲಿ ಹುಟ್ಟಿದವರು ಇವರೆಲ್ಲ. ಅವರೆಲ್ಲ ಸಂಬಂಧಿಕರು. ದೃಪದ ಪಾಂಡವರಿಗೆ ಸಂಬಂಧಿಕರು. ಅದು ನೋಡಿ ಮತ್ತೆ ಕಥೆ ಬರುತ್ತೆ. ದೃಪದನನ್ನು ಮೊದಲು ಸೋಲಿಸಿದವನು ಯಾರು? ಯುದ್ಧಕ್ಕೆ ಹೋದವನು ಯಾರು? ಅರ್ಜುನ. ದ್ರೋಣರಿಗೆ ಅವಮಾನ ಆಗಿರುತ್ತೆ ದೃಪದರಿಂದ. ಅದಕ್ಕಾಗಿ ಇವರಿಗೆಲ್ಲ ಯುದ್ಧಾಭ್ಯಾಸ ಮಾಡಿಸಿ ಗುರುದಕ್ಷಿಣೆಯಾಗಿ ನೀವು ದೃಪದನನ್ನು ಸೆರೆಡಿದು ತಗೊಂಡು ಬನ್ನಿ ಅಂತ. ಅದೇ ದೃಪದ ತನ್ನ ಮಗಳನ್ನು ಪಾಂಡವರಿಗೆ ಕೊಟ್ಟಿದ್ದಾನೆ. ಹೀಗೆ ಈ ಎಲ್ಲ ಸಂಬಂಧಿಕರೇ ಅಲ್ಲಿ ಸೇರಿರುವುದು. ಈ ಶ್ಲೋಕದಲ್ಲಿ ಎಷ್ಟು ವಿಚಾರ ಇಲ್ಲ, ಯಾರ್ಯಾರು ಸೈನ್ಯಾಧಿಪತಿಗಳು ಅಲ್ಲಿದ್ದರು ಅಂತ ನಮ್ಮ ದುರ್ಯೋಧನ ವಿಚಾರವನ್ನು ಹೇಳ್ತಾ ಇದ್ದಾನೆ. ಮತ್ತು ಈಗ 7ನೇ ಶ್ಲೋಕದಿಂದ ತಮ್ಮ ಕಡೆ ಯಾರ್ಯಾರಿದ್ದಾರೆ ಅಂತ ಅದು ಶ್ಲೋಕ ನೋಡುವ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿತೆ. ಇಷ್ಟೆಲ್ಲ ಹೇಳಿದ ಮೇಲೆ ಕಡೆಗೆ ದುರ್ಯೋಧನ ತನ್ನ ಕಡೆ ಯಾರ್ಯಾರಿದ್ದಾರೆ ಅಂತ ದ್ರೋಣರಿಗೆ ಹೇಳ್ತಾ ಇದ್ದಾನೆ. ಅಸ್ಮಾಕಂ ಅಂದರೆ ನಮ್ಮ ಕಡೆ ಯಾರ್ಯಾರಿದ್ದಾರೆ ಅಂತ ನಿಮಗೆ ಪರಿಚಯ ಮಾಡಿಕೊಳ್ತೀನಿ. ಸಂಜ್ಞಾರ್ಥಂ, ನಿಮಗೂ ತಿಳುವಳಿಕೆ ಇರಲಿ ಅಂತ. ಇದು ಅವಮಾನ. ಇದು ದ್ರೋಣರಿಗೆ ನಿಮಗೂ ಸ್ವಲ್ಪ ನೆನಪಿರಲಿ ನಮ್ಮ ಕಡೆ ಯಾರ್ಯಾರಿದ್ದಾರೆ ಅಂತ. ದ್ರೋಣರಿಗೆ ಇದಾಗಲೇ ಪರಿಚಯ ಇದೆ ಯಾರ್ಯಾರಿದ್ದಾರೆ ಅಂತ. ಆದರೂ ಅವರಿಗೆ ನಿಮಗೆ ನೆನಪಿರು. ಸಂಜ್ಞಾರ್ಥಂ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಇಲ್ಲಿ ಯಾರ್ಯಾರಿದ್ದಾರೆ ನಮ್ಮ ಕಡೆ ಅಂತ ಹೇಳ್ತಿದ್ದಾನು. ಭೀಷ್ಮ ಇದ್ದಾನೆ, ಕರ್ಣ ಇದ್ದಾನೆ, ಕೃಪಾಚಾರ್ಯರಿದ್ದಾರೆ. ಕೃಪಾಚಾರ್ಯರ ತಂಗಿ ಕೃಪಿಯನ್ನು ಮದುವೆ ಆದವರು ದ್ರೋಣಾಚಾರ್ಯರು. ಇಲ್ಲಿ ವಿಷಯ ಏನು ಅಂದರೆ ಈ ಶ್ಲೋಕದಲ್ಲಿ ಬಹಳ ಗೊಂದಲ ಇದೆ. ಎಲ್ಲ ಆಚಾರ್ಯರು ಅದನ್ನು ಗುರುತಿಸ್ತಾರೆ. ಕರ್ಣ ಯುದ್ಧಕ್ಕೆ ಮುಂಚೆ ಭೀಷ್ಮನಿಗೂ ಕರ್ಣನಿಗೂ ಒಂದು ಸಣ್ಣ ಜಗಳ ಆಗುತ್ತೆ. ಅದಕ್ಕೆ ಕರ್ಣ ಹೇಳಿ ಹೋಗ್ತಾನೆ, ಭೀಷ್ಮ ಇರುವವರೆಗೂ ನಾನು ಯುದ್ಧರಂಗಕ್ಕೆ ಬರೋದಿಲ್ಲ ಅಂತ. ಹಾಗಾದರೆ ಇಲ್ಲಿ ದುರ್ಯೋಧನ ಕರ್ಣನೂ ಇದ್ದಾನೆ ಅಂತ ಹೇಗೆ ಹೇಳಿದ ಅಂತ ಅದೊಂದು ಪ್ರಶ್ನೆ ಬರುತ್ತೆ. ಅವ್ರು ಹೇಳ್ತಾರೆ ಕರ್ಣನೂ ಇದ್ದಾನೆ ಅಂದರೆ ಆ ಸಂದರ್ಭದಲ್ಲಿ ಇಲ್ಲದೆ ಇರಬಹುದು. ಅವನು ಹೇಳ್ತಾನೆ ಯುದ್ಧರಂಗದಲ್ಲಿ ನಾನು ಬರೋದಿಲ್ಲ, ಭೀಷ್ಮ ಇರುವವರೆಗೂ ನಾನು ಬರೋದಿಲ್ಲ ಅಂತ. ಅಶ್ವತ್ಥಾಮ ಇದ್ದಾನೆ, ವಿಕರ್ಣ ಇದ್ದಾನೆ. ವಿಕರ್ಣ ನಮ್ಮ ಕೌರವರಲ್ಲಿ ಅವನೊಬ್ಬ ಸಾಧು ಮನುಷ್ಯ. ದ್ರೌಪದಿಯ ಮಾನಭಂಗದ ಸಂದರ್ಭದಲ್ಲಿ ಕೌರವರಲ್ಲಿ ಯಾರೂ ಅದನ್ನು ಖಂಡಿಸಲಿಲ್ಲ. ಖಂಡಿಸಿದವನು ಒಬ್ಬನೇ, ಅವನು ವಿಕರ್ಣ. ಈ 100 ಕೌರವರಲ್ಲಿ ಮೊದಲು ಮಾಡಿದ್ದು ನಮ್ಮ ವಿಕರ್ಣ. ಉಳಿದವರು ಎಲ್ಲರೂ ವಿದುರ ಕತೆ. ಇನ್ನೊಬ್ಬ ಇದ್ದಾನೆ ಯೂತ್ಸು ಅಂತ. ಯೂತ್ಸು ಧೃತರಾಷ್ಟ್ರನ ಇನ್ನೊಬ್ಬ ಮಗ. ಅವನು ಖಂಡಿಸ್ತಾನೆ. ಅದು ತುಂಬ ಸೊಗಸಾಗಿದೆ ಆ ಕತೆ ನೋಡಿ. ಯುದ್ಧಕ್ಕೆ ಮುಂಚೆ ಏನು ನಡೆಯುತ್ತೆ ಅಂತ ಯುಧಿಷ್ಠಿರ ಹೇಳ್ತಾನೆ, ನಮ್ಮ ಕಡೆ ನನ್ನ ಬಲವಂತವಾಗಿ ಯಾರ್ಯಾರು ಇದ್ದಾರೆ, ಬಲವಂತದಿಂದ ಯಾರೂ ನಮ್ಮೊಂದಿಗೆ ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ನೀವು ಕೌರವರ ಕಡೆ ಹೋಗೋದಾದರೆ ಯಾರಾದರೂ ಹೋಗಬಹುದು ಅಂತ. ಇಲ್ಲಿಂದ ಯಾರೂ ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿಗೆ ಹೇಳ್ತಾನೆ, ಈಗಲೂ ಅಲ್ಲಿ ಯಾರಾದರೂ ಕೌರವರ ಕಡೆ ನಮ್ಮ ಕಡೆ ಬಂದು ಯುದ್ಧ ಮಾಡಬೇಕು ಅಂತಿದ್ರೆ ನೀವು ಬನ್ನಿ ಅಂತ. ಆ ಕಡೆಯಿಂದ ಒಬ್ಬನೇ ಬರ್ತಾನೆ, ಅವನು ಯೂತ್ಸು. ಇನ್ನೊಂದು ವಿಷಯ, ಸ್ವಲ್ಪ ಸಂಸ್ಕೃತದ ಬಗ್ಗೆ ನೋಡಬೇಡ ಇದೆಲ್ಲ ಶ್ಲೋಕಗಳನ್ನು ನೋಡುವಾಗ. ಸಂಸ್ಕೃತದಲ್ಲಿ ಸಂಬಂಧವನ್ನು ಹೇಳುವಾಗ ಈ ಅಕ್ಷರಗಳನ್ನು ಗಮನಿಸಿ, ಅದು ದೀರ್ಘವಾಗುತ್ತೆ ಅಂತ. ಈ ವಸುದೇವನ ಮಗ ವಾಸುದೇವ, ಮೊದಲನೇ ಅಕ್ಷರ ಅದು ಬದಲಾಗುತ್ತೆ. ವಾ ಇರೋದು ವಾ ಆಗುತ್ತೆ.
ಇದೆಲ್ಲ ಗುಣ ಮತ್ತು ವೃದ್ಧಿ ಅಂತಾರೆ. ಇದು ಸ್ವಲ್ಪ ಕಷ್ಟ, ಬಟ್ ಪ್ರಯತ್ನ ಮಾಡಿದ್ರೆ ನೀವು ಅರ್ಥ ಮಾಡ್ಕೊಳ್ಬೋದು. ಇನ್ನೊಂದಿದೆ ನೋಡಿ, ಕುಂತಿ. ಎಲ್ಲಿ ಉಕಾರ ಇರುತ್ತೆ, ಕುಂತಿ ಮೊದಲನೇ, ಕುಂತಿಯ ಮಗ, ಕುಂತಿಗೆ ಸಂಬಂಧಪಟ್ಟವರೆಲ್ಲ ಕೌಂತೆಯರು ಅಂತ. ಕುಂತಿಗೆ ಊಕಾರ ಬಂದು ಔಕಾರ ಆಗುತ್ತೆ. ಹೀಗೆ ಇದೆಲ್ಲ ಬರೋದು ಶ್ಲೋಕಗಳು ನೋಡಿ ಹಿಂದಿನ ಇದರಲ್ಲಿ. ಸೌಭದ್ರೋ, ಸೌಭದ್ರ, ಸುಭದ್ರ ಉಕಾರ ಇದೆ. ಸೌಭದ್ರ ಅಂದರೆ ಸುಭದ್ರೆಯ ಮಗ. ಯಾರು ಇದು? ಯಾರು ಸುಭದ್ರೆ ಮಗ? ಯಾರು? ಅಭಿಮನ್ಯು. ಅಭಿಮನ್ಯು ಹೇಳೋದಲ್ಲದೆ ಸೌಭದ್ರ ಅಂತ. ಇನ್ನೊಂದು ದ್ರೌಪದೇಯಾಶ್ಚ, ದ್ರೌಪದೇಯಾಹ, ಅದು ದ್ರೌಪದಿ, ದ್ರೌಪದಿ ಅದನ್ನು ಉಳಿಸಿಕೊಂಡು ದ್ರೌಪದೇಯ ಅಂತ ಹೇಳ್ತಾರೆ. ಇನ್ನು ಯಾ ಅಂತ ಬರುತ್ತೆ ಕಡೆಯಲ್ಲಿ, ಕೌಂತೆಯ, ಹೀಗೆ ಇದೆಲ್ಲ ಸಂಬಂಧಕಾರಕಗಳು. ಹೇಳುವಾಗ ನಮ್ಮ ಇಡೀ ಗ್ರಂಥಗಳಲ್ಲಿ ಈ ರೀತಿ ಬರುತ್ತೆ. ಒಂದು ನಾಮವಾಚಕ, ನಮಗಿರುವುದೆಲ್ಲ ನಾಮವಾಚಕ, ಅಂದರೆ ನಮ್ಮ ತಂದೆ ತಾಯಿಗಳು ನಮಗಿಟ್ಟ ಹೆಸರು. ನನ್ನ ತಾಯಿ ವಿಜಯ ಅಂತ, ಅವ್ರ ಹೆಸರು ವಿಜಯಮ್ಮ ಅಂತ. ಈ ಇದ್ದರೆ ನನಗೆ ವೈಜೇಯ ಅಂತ ಬರಬೇಕು, ನನ್ನ ಹೆಸರು ವೈಜೇಯ ಆಗಬೇಕು, ಅಂದರೆ ವಿಜಯಮ್ಮನ ಮಗ ಅಂತ, ಹೀಗೆ ಬರಬೇಕದು. ಆದರೆ ಇಲ್ಲಿ ಕೆಲವು ಕಡೆ ಅದೆಲ್ಲ ನಮಗೆ ನಾಮವಾಚಕ ಇಟ್ಟಿದ್ದಾರೆ, ಯಾರು ಈ ರೀತಿ ಇಟ್ಕೊಳ್ಳಲ್ಲ. ತಂದೆಯ ಹೆಸರನ್ನ ಕೆಲವು ಕಡೆ ಇರ್ತಾರೆ, ಎಲ್ಲ ಕಡೆ. ಇನ್ನೊಂದು, ಎಲ್ಲ ದೇವತೆಗಳ ಇಲ್ಲೆಲ್ಲ ಬೇರೆ ಹೆಸರು ಬರುತ್ತೆ. ಗುಣವಾಚಕ ಮತ್ತು ಕರ್ಮವಾಚಕ ಮತ್ತು ಸಂಬಂಧವಾಚಕ, 4 ರೀತಿ ಬರುತ್ತೆ. ನಾಮವಾಚಕ ನಮಗಿರೋದು ಸಾಮಾನ್ಯ ಹೆಸರುಗಳು. ಇನ್ನೊಂದು ಕರ್ಮವಾಚಕ. ಕರ್ಮವಾಚಕ ಅಂದರೆ ಅವರು ಮಾಡಿರುವ ಕೆಲಸಗಳಿಂದ ಗುರುತಿಸೋದು. ಗೋವಿಂದ ಅಂತ ಹೇಳ್ತಾರೆ, ಕೃಷ್ಣನಿಗೆ ಗೋವಿಂದ ಅಂತ ಹೇಳ್ತಾರೆ, ಅಂದರೆ ಅದು ಕರ್ಮವಾಚಕ. ಅವನು ಮಾಡುವ ಕೆಲಸದಿಂದ ಬಂದ ಹೆಸರು. ಅವನು ಗೋವರ್ಧನ ಗಿರಿಯನ್ನು ಎತ್ತಿ ಏನು ಮಾಡ್ತಾನೆ, ಅಲ್ಲೆಲ್ಲ ಗೋಕುಲದವರಿಗೆ ರಕ್ಷಣೆ ಕೊಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಎಲ್ಲ ಗೋವುಗಳಿಗೂ ರಕ್ಷಣೆ. ಆ ಗೋವರ್ಧನ ಗಿರಿಯ ಕೆಳಗಡೆ ಎಲ್ಲ ಹಸು ಕರುಗಳಿಗೆ ಎಲ್ಲದಕ್ಕೂ ರಕ್ಷಣೆ ಇರುತ್ತೆ. ಇಂದ್ರ ಜೊತೆಗೆ ಕಾಮಧೇನು ಇರುತ್ತಾಳೆ ಸ್ವರ್ಗದಲ್ಲಿ. ತನ್ನ ಸಂತತಿಯನ್ನು ಕಾಪಾಡಿದ್ದಕ್ಕಾಗಿ ಆಕೆ ಕೆಳಗೆ ಬಂದು ಕೃಷ್ಣ ಇನ್ನೂ ಎತ್ತಿರುವಾಗಲೇ ಅವನ ಮೇಲೆ ಹಾಲನ್ನು ಸುರಿಸ್ತಾಳೆ. ಇಂದ್ರನಿಗೆ ಆ ಸಂದರ್ಭದಲ್ಲಿ ಅವನ ಎಲ್ಲ ಅಹಂಕಾರವು ಇಳಿದು ಕೆಳಗೆ ಬಂದು ಈ ನಾಮಕರಣ ಮಾಡ್ತಾನೆ. ಕೃಷ್ಣನಿಗೆ ಗೋವಿಂದ ಅಂತ ನಾಮಕರಣ ಮಾಡಿದ್ದು ಇಂದ್ರ. ಗೋವುಗಳಿಗೆ ಆನಂದ ಕೊಟ್ಟಿದ್ದಕ್ಕಾಗಿ ಇನ್ನು ಮುಂದೆ ನಿನಗೆ ಗೋವಿಂದ ಅಂತ ಹೆಸರು. ಗೋಪಾಲ ಅಂತಿದೆ, ಗೋವುಗಳನ್ನು ಪಾಲಿಸುವವನು, ಅವನು ಗೊಲ್ಲ. ಇದೆಲ್ಲ ಕರ್ಮವಾಚಕಗಳು, ಅವನು ಮಾಡಿರುವ ಕರ್ಮದ ಬಗ್ಗೆ ವಾಚಕಗಳು. ಮಧುಸೂದನ, ಮಧು ಎನ್ನುವ ರಾಕ್ಷಸನನ್ನು ಕೊಂದವನು ಅಂತ. ಕೆಲವು ಕಡೆ ಗುಣವಾಚಕಗಳು ಬರುತ್ತೆ. ಅವನ ಗುಣ ಎಂಥದ್ದು ಅಂತ, ನೋಡೋಕ್ಕೆ ಹೇಗಿದ್ದಂದ, ಪೀತಾಂಬರಧಾರಿ, ಅವನ ಗುಣ ಅದು, ಅವನು ಆ ರೀತಿ ಇರ್ತಾನೆ. ಇದೆಲ್ಲ ಶ್ಯಾಮವರ್ಣ ಅಂತ ಬರುತ್ತೆ. ಹೀಗೆ ಸಂಬಂಧವಾಚಕಗಳಂದರೆ ಅವರ ತಂದೆ ತಾಯಿಗಳನ್ನು ಗುರುತಿಸೋದು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮುಂದೆ ಇದು ಓದುವಾಗ ಸುಲಭ ಆಗುತ್ತೆ ನಿಮಗೆ. ಇದರಲ್ಲಿ ಐತರೇಯ ಬ್ರಾಹ್ಮಣ ಅಂತ ಬರುತ್ತೆ ನೋಡಿ. ಋಗ್ವೇದದಲ್ಲಿ ಪ್ರತಿಯೊಂದು ವೇದದಲ್ಲಿ 4 ಭಾಗ ಅಂತ ಹೇಳಿದ್ನಲ್ಲ, ಅದರಲ್ಲಿ ಋಗ್ವೇದದ ಬ್ರಾಹ್ಮಣಗಳಿಗೆ ಐತರೇಯ ಅಂತ ಹೇಳ್ತಾರೆ. ಇನ್ನೊಂದು ಕೌಶಿತಕ್ಕೆ ಬರುತ್ತೆ. ಐತರೇಯ ಅಂದರೆ ಏನು ಅಂತ, ಅವನ ತಾಯಿ ಹೆಸರು ಇತರ, ಅವನ ತಾಯಿ ಹೆಸರು ಇತರ, ಆತನ ಆಕೆಯ ಮಗನಾಗಿದ್ದಕ್ಕಾಗಿ ಐತರೇಯ. ಲೈಕ್ ದ್ರೌಪದೇಯ. ಕಲಿಕೆಗೆ ಎಂದಿಗೂ ಯಾವುದೇ ಸಂದರ್ಭದಲ್ಲೂ ನಾವು ಕಲಿಯಬಹುದು. ಹೀಗೆ ನನ್ನ ಆಸೆ ಏನು ಅಂದರೆ, ಮುಖ್ಯವಾಗಿ ನೀವು ಕಲಿಯೋದು ಯಾವಾಗ ಅಂದರೆ, ಹೆಚ್ಚು ಕಲಿಸಿದಾಗ. ನಾನು ಕಡೆ ಬಾರಿ ಹೇಳಿದೆ, ಹೇಗೆ ನಿಮ್ಮದೇ ಒಂದು ಬಳಗ ಸೃಷ್ಟಿ ಮಾಡಿಕೊಳ್ಳಿ. ಈ ವಿಚಾರಗಳನ್ನು ಚರ್ಚೆ ಮಾಡಬೇಕು. ನಮ್ಮ ಚರ್ಚೆಯ ವಿಚಾರ ಮುಖ್ಯವಾಗಿ ನಮ್ಮ ತತ್ವಗಳಾಗಿರಬೇಕು. ತತ್ವ ಅಂತ ಹೇಳಿದೆ, ಅದರ ಅರ್ಥ ಇದು ಸಂಸ್ಕೃತದ ಪದವು ಹೌದು. ಈ ತ್ವ ಅಂತ ಕನ್ನಡದಲ್ಲಿ ಸೇರಿಸ್ತೇವೆ. ಸಮಾನತ್ವ ಅಂದ್ರೇನು, ಯಾವುದೇ ಒಂದು ವಸ್ತುವನ್ನು ಅಥವಾ ವ್ಯಕ್ತಿಯನ್ನು ವಿಚಾರವನ್ನಾಗಿ ಬದಲಿಸಬೇಕಾದ್ರೆ ತ್ವ ಅಂತ ಸೇರಿಸ್ತೀವಿ. ಸಮಾನತೆಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಸಮಾನತ್ವ, ಪೌರತ್ವ, ನಿರ್ಗುಣತ್ವ, ಹಾಗೆ ತತ್ವ, ನಿರ್ಮಲತ್ವ ಅಂತ ಹೇಳ್ತೀವಿ. ನಿರ್ಮಲತೆಗೆ ಸಂಬಂಧಪಟ್ಟಿದ್ದು. ತತ್ವ ಅಂದ್ರೇನು, ತತ್ಗೆ ಸಂಬಂಧಪಟ್ಟಿದ್ದು. ತತ್ ಅಂದ್ರೇನು, ಭಗವಂತ ಅಂತ. ಭಗವಂತನಿಗೆ ಸಂಬಂಧಪಟ್ಟಿದ್ದು ತತ್ವ. ತತ್ವ ನಿರ್ಣಯ ಅಂತಾರೆ. ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನನ್ನ ನಿರ್ಣಯ ಅಂತ. ಈ ಶಂಕರಾಚಾರ್ಯರು ಒಂದು ಬುಕ್ ಬರೆದಿದ್ದಾರೆ, ತತ್ವಬೋಧ ಅಂತ. ಹಾಗೆ ನಮ್ಮ ಮಧ್ವಾಚಾರ್ಯರು ಬರ್ತಾರೆ, ತತ್ವ ನಿರ್ಣಯ ಅಂತ. ಅಂದರೆ ಭಗವಂತನ ಬಗ್ಗೆ ನನ್ನ ನಿರ್ಣಯ, ನನ್ನ ಅನಿಸಿಕೆ ಏನು, ನನ್ನ ನಂಬಿಕೆ ಏನು ಅಂತ. ಶಂತನು ಭೀಷ್ಮನ ತಂದೆ. ಅದು ನೋಡಿ ವಿಚಿತ್ರವಾಗಿದೆ. ಭೀಷ್ಮ ಆ ಕಡೆ ಇದ್ದರೂ, ಇದು ಕತೆ ನಿಮಗೆ, ಒಮ್ಮೆ ಯುಧಿಷ್ಠಿರ ಯುದ್ಧಕ್ಕೆ ಮುಂಚೆ ಭೀಷ್ಮರ ಬಳಿ ಹೋಗ್ತಾನೆ. ನೀವು ನಮ್ಮ ಎದುರಿಗೆ ಯುದ್ಧ ಮಾಡುವುದು ಎಷ್ಟು ನ್ಯಾಯ? ಅವನು ಯುಧಿಷ್ಠಿರ ಧರ್ಮ ಮೂಲದ ವ್ಯಕ್ತಿ ಅವನು. ನೀವು ಯುದ್ಧ ಮಾಡುವುದು ಎಷ್ಟು ನ್ಯಾಯ? ನೀವು ನಮ್ಮ ತಂದೆ ಸಮಾನ. ಭೀಷ್ಮರು ಏನು ಹೇಳ್ತಾರೆ ಗೊತ್ತೇ?
ಅರ್ಥದ ಸಂಬಂಧವಾಗಿ ನಾನು ಕಟ್ಟಿ ಹಾಕಿಬಿಟ್ಟಿದ್ದಾನೆ ದುರ್ಯೋಧನ ಅಂತ. ಅದೇ ಪದವನ್ನು ದ್ರೋಣರು ಹೇಳ್ತಾರೆ. ಅರ್ಥದ ಸಲುವಾಗಿ ನಾನು ಈ ಕಡೆ, ಅಂದರೆ ನನಗೆ ಆಶ್ರಯ ಕೊಟ್ಟವರು ಅಂತ, ನನಗೆ ಅನ್ನದ ಆಶ್ರಯ ಕೊಟ್ಟವರು, ಅದಕ್ಕಾಗಿ ಸಾವಾದರೂ ಸರಿಯೇ ನಾನು ಇಲ್ಲೇ ಇರ್ತೀನಿ. ಆದರೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ಯಥೋ ಧರ್ಮ ತಥ ಕೃಷ್ಣ, ಯಥ ಕೃಷ್ಣ ತಥೋ ಜಯ ಅಂತ. ಅದನ್ನು ಹೇಳಿ ಪಾಂಡವರಿಗೆ ಜಯವಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇದೆಷ್ಟು ವಿಚಿತ್ರ ನೋಡಿ. ಭೀಷ್ಮರು ಅವ್ರು ಹೇಳ್ತಾರೆ, ನಾನು ಕೌರವರ ಕಡೆಯೇ ಯುದ್ಧ ಮಾಡುವುದು, ಆದರೆ ಪಾಂಡವರಿಗೆ ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಕೃಷ್ಣನಿರುತ್ತಾನೆ, ಎಲ್ಲಿ ಕೃಷ್ಣನಿರುತ್ತಾನೋ ಅಲ್ಲಿ ಜಯ ಇರುತ್ತೆ ಅಂತ. ಇದೇ ಕಡೆಯ ಶ್ಲೋಕದ ಅರ್ಥವೂ ಸಹ ನೀವು ಅದು ಹೇಳ್ತೀವಿ, ಯತ್ರ ಯೋಗೇಶ್ವರ ಕೃಷ್ಣೋ, ಯೋಗೇಶ್ವರನಾದ ಕೃಷ್ಣ ಎಲ್ಲಿರುತ್ತಾನೆ, ಯತ್ರ ಪಾರ್ಥೋ ಧನುರ್ಧರ, ಧನುರ್ಧಾರಿ ಅರ್ಜುನಂತ ಭಕ್ತನಿರುತ್ತಾನೆ, ಎಲ್ಲಿ ಭಕ್ತನಿರುತ್ತಾನೆ ಎಲ್ಲಿ ಕೃಷ್ಣನಿರುತ್ತಾನೆ ಅಲ್ಲಿ ಏನಿರುತ್ತೆ, ತತ್ರ ಶ್ರೀ ವಿಜಯ, ಅಲ್ಲಿ ಜಯ ಇರುತ್ತದೆ ಅಂತ. ಇನ್ನು 3 ಶ್ಲೋಕ, ತುಂಬ ಹೊತ್ತು ನಿಮ್ಮನ್ನ ಹಿಡ್ಕೊಳ್ಳಲ್ಲ, ನೋಡಿಬಿಡುವ. ಅನ್ಯೇಚ ಬಹವಃ ಶೂರಾ ಮದರ್ಥೆ ತ್ಯಕ್ತ ಜೀವಿತಾ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾ. ಇದು ವಿಷಯ ದುರ್ಯೋಧನ ನಮ್ಮ ದ್ರೋಣರಿಗೆಲ್ಲ ಯಾರ್ಯಾರು ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಇದರಲ್ಲಿ ನೋಡಿ, ಅವನು ಆಗಲೇ ನಿರ್ಧಾರ ಮಾಡಿರೋ ಆಗಿದೆ, ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರೋರು ಬಂದಿದ್ದಾರೆ ಅಂತ. ದುರ್ಯೋಧನ ದ್ರೋಣರಿಗೆ ಹೇಳೋದು, ನನಗಾಗಿ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧರಾಗಿ ಬಂದಿರೋರು ಬಹಳ ಜನ ಇದ್ದಾರೆ ಇಲ್ಲಿ ಅಂತ. ಮುಂದಿನ ಶ್ಲೋಕ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇಲ್ಲಿ 2 ಅರ್ಥ ಇದೆ. ಸಂಸ್ಕೃತದ ಎಲ್ಲ ಪದಗಳು ಸಾಂದರ್ಭಿಕ ಅಂತೀವಿ. ಸಾಂದರ್ಭಿಕ ಭಾಷೆ ಸಂಸ್ಕೃತ. ಕನ್ನಡವೂ ಸಹ ಸಾಂದರ್ಭಿಕ ಭಾಷೆ. ಅಂದರೆ ಮಾತಾಡುವಾಗ ಆಡು ಭಾಷೆಯಲ್ಲಿ ಬರುತ್ತೆ. ಯಾವುದೋ ಒಂದು ಘಟನೆಗೆ ಹೇಳ್ತೀವಿ, ಅವರು ಹೊಟ್ಟೆ ಹುರ್ಕೊಳ್ತಾ ಇದ್ರು ಅಂತ, ಅಂದರೆ ಅದರ ಅರ್ಥ ನಿಜವಾಗ್ಲೂ ಬೆಂಕಿ ಕಾಣಿಸ್ತಾ ಇದೆ ಅಂತಲ್ಲ. ಸಂಸ್ಕೃತ ಸಾಂದರ್ಭಿಕ ಭಾಷೆ. ಅದಕ್ಕೆ ಭಾಳಷ್ಟು ಜನಕ್ಕೆ ಗೊಂದಲ ಆಗುತ್ತೆ, ಇದ್ಯಾಕೆ ಕೃಷ್ಣ ಈಗ ಹೇಳ್ತಾ ಇದ್ದಾನೆ ಅಂತ. ಇದಕ್ಕೆ ದೊಡ್ಡ ಸಮಸ್ಯೆ ಏನಾಗುತ್ತೆ, ಕಳೆದ ವರ್ಷನೋ ಯಾರೋ ನಮ್ಮಲ್ಲಿ KS ಭಗವಾನ್ ಅಂತ ಒಬ್ಬರಿದ್ರಲ್ಲ, ಅವರು ಒಂದು ಶ್ಲೋಕಕ್ಕೆ ಭಾಳ ಗೊಂದಲ ಮಾಡಿದರು. ನಾನು ಅದಕ್ಕೆ ಉತ್ತರ ಕೊಡೋಣ ಅಂತ ಪ್ರಯತ್ನ ಮಾಡಿದೆ, ನನಗೆ ದಾರಿ ಗೊತ್ತಿರಲಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಕೃಷ್ಣ ಇಲ್ಲಿ ಸ್ತ್ರೀಯರನ್ನು ಎಲ್ಲರನ್ನ ತುಂಬ ಕೀಳಾಗಿ ನೋಡ್ತಾ ಇದ್ದಾನೆ. ಅದು 9ನೇ ಅಧ್ಯಾಯದ 32ನೇ ಶ್ಲೋಕ. ನೋಡಿ, ಯಾವುದೇ ಗ್ರಂಥ ಓದಬೇಕಾದ್ರೆ ನಮ್ಮ ಧರ್ಮದಲ್ಲಿ ಮೊದಲು ಆ ಕರ್ತೃವಿನ ಬಗ್ಗೆ ವಿಚಾರ ಬರಬೇಕು. ಆ ಗ್ರಂಥವನ್ನು ಬರೆದವನು ಯಾರು, ಯಾವ ಕಾಲಘಟ್ಟದಲ್ಲಿ ಅವರು ಬದುಕಿದ್ರು, ಕಾಲಘಟ್ಟ ಮುಖ್ಯ ನಮಗೆ. 1000 ವರ್ಷಗಳ ಹಿಂದೆ ಯಾವುದೋ ಒಂದು ಪುಸ್ತಕ ಬರೆದಿದ್ದರೆ ಉದಾಹರಣೆಗೆ ಆ ಕಾಲದ ಸಂಸ್ಕೃತಿಯನ್ನೇ ಅವರು ಹೇಳ್ತಾರೆ. ಈಗ ನಾನು ನಿಮಗೆ ಉದಾಹರಣೆ ಹೇಳುವಾಗ ನಮ್ಮ ಆಫೀಸ್ ಎಷ್ಟೋ ಹೇಳ್ತಿರ್ತೀನಿ. ಈಗ ನಮ್ಮ ಆಕ್ಸೆಂಚರ್ನಲ್ಲಿ ಕೆಲಸ ಮಾಡ್ತಿದ್ದೆ ನಾನು. ಆಕ್ಸೆಂಚರ್ದಿಂದ ಕೊಟ್ಟರೆ ನೀವು ಪುಸ್ತಕ 1000 ವರ್ಷದ ನಂತರ ಯಾರಾದರೂ ಓದಿದರೆ ಆ ಕಂಪ್ನಿಯೇ ಇರೋದಿಲ್ಲ, ಹೌದಾ? ಅದಕ್ಕೆ ಯಾರು ಕರ್ತರು, ಯಾವ ಕಾಲಘಟ್ಟದಲ್ಲಿ ಬದುಕಿದ್ರು, ಇದು ಸಂವಾದವೋ ಅಥವಾ ಅನಿಸಿಕೆಯೋ ಅಂತ. ಸಂವಾದ ರೂಪದಲ್ಲಿ ಇದ್ದರೆ ಯಾವುದೇ ಗ್ರಂಥ, ಇಲ್ಲಿ ಸಂವಾದ ಇದು ಅರ್ಜುನ ಮತ್ತು ಕೃಷ್ಣನ ನಡುವೆ. ಆಗಿರುವಾಗ ಗುರು ಏನು ಮಾಡ್ತಾನೆ ಗೊತ್ತೇ, ಸಮಾಜದಲ್ಲಿ ಇರುವ ನಂಬಿಕೆಗಳನ್ನು ಅವನ ನಂಬಿಕೆ ಅಲ್ಲ, ಸಮಾಜದಲ್ಲಿರುವ ನಂಬಿಕೆಗಳನ್ನು ಎತ್ತಿ ಹಿಡಿದು ತನ್ನ ಅನುಭವವನ್ನು ಹೇಳ್ತಾನೆ. ಕೃಷ್ಣ ಸ್ತ್ರೀಗೆ ಅವಮಾನ ಮಾಡಿದ ಅಂತ ಹೇಳ್ತಾರಲ್ಲ, ಅದಲ್ಲ. ಅದರ ಹಿಂದೆ ಕುಂತಿ ಭಾಗವತ ಮೇಲೆ ಬರುತ್ತೆ. ಕುಂತಿ ಕೃಷ್ಣನಿಗೆ ಹೇಳ್ತಾಳೆ, ನಾನು ಅಬಲೆ, ನಾನು ಒಂದು ಸ್ತ್ರೀ, ನನಗೆ ಈ ಶಾಸ್ತ್ರಜ್ಞಾನ ಹೇಗೆ ಅರ್ಥ ಆಗುತ್ತೆ ಅಂತ. ಇದು ಕೃಷ್ಣನ ಮತವಲ್ಲ, ಸಮಾಜದ ಮತ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ಸ್ತ್ರೀಯರಾದರೂ ಇದು ಇವರೇನು ಹೇಳ್ತಾರೆ, ಕೃಷ್ಣ ಹೇಳ್ತಾ ಇದ್ದಂತೆ. ಇಲ್ಲ, ಸಮಾಜದ ನಂಬಿಕೆ ಏನಿತ್ತು ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲಿ ಇನ್ನೊಂದು ಬರುತ್ತೆ, ಶೂದ್ರಾಪಿ ಅಂತ. ಶೂದ್ರರೂ ಸಹ ಆಗಿನ ಕಾಲ ಸಮಾಜದ ವ್ಯವಸ್ಥೆ ಹೇಳ್ತಾ ಇರೋದು. ಕೃಷ್ಣ ಹಾಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ನನ್ನಿಂದ ಸೃಷ್ಟಿಯಾಗ್ತಾ ಇದೆ ಅಂದರೆ ಕೃಷ್ಣ ಭೇದ ಮಾಡಲಿಕ್ಕೆ ಆಗಿ ಸಾಧ್ಯ. ಇದೊಂದು ಸಣ್ಣ ವಿಚಾರ ಅವರಿಗೆ ಅರ್ಥ ಆಗೋದಿಲ್ಲ. ಈ ಗ್ರಂಥಗಳು ಸಹ ಯಾವುದೇ ನೀವು ಅನುವಾದ ಮಾಡಿರ್ತಾರಲ್ಲ, ಭಾಷ್ಯ ಬರೀತಾರಲ್ಲ ಗುರುಗಳು, ಅವರ ಕಾಲಘಟ್ಟ ಭಾಳ ಮುಖ್ಯ ನಮಗೆ, ಮತ್ತು ಅವರ ಉದ್ದೇಶವೂ ಮುಖ್ಯ. ಕೆಲವರ ಉದ್ದೇಶ, ಗುರುವಿನ ಉದ್ದೇಶ ಪ್ರಚಾರ ಮಾಡುವುದಾಗಿರುತ್ತೆ. ಪ್ರಚಾರ ಮಾಡುವಾಗ ಅವರಲ್ಲಿ ಒಂದು ಒತ್ತಡ ಜಾಸ್ತಿ ಇರುತ್ತೆ. ಅದಕ್ಕೆ ಬರೀ ಅವರು ಭಾಷೆಗಳನ್ನು ನೋಡಿ ಬೇರೆಯಾಗಿರುತ್ತೆ. ಕೆಲವು ಗುರುಗಳು ಶಿಕ್ಷಣದ ಮಾದರಿಯಲ್ಲೇ ಬರೀತಾರೆ, ಉದ್ದೇಶ ಶಿಕ್ಷಣ, ಅಲ್ಲಿ ನಿಮಗೆ ಗೊಂದಲಗಳು ಕಡಿಮೆ ಇರುತ್ತೆ. ಇದು ಮುಖ್ಯ ನಮಗೆ. ಯಾರು ಕರ್ತರು, ಇದು ಸಂವಾದ ರೂಪದಲ್ಲಿದೆಯೋ, ಯಾವ ಕಾಲಘಟ್ಟ, ಹಾಗೆ ನೀವು ಅದನ್ನು ಓದಬೇಕು.
ಈ ಶ್ಲೋಕಕ್ಕೆ ಹೇಳ್ತಾ ಇದ್ದೆ. ಅದರ ಅರ್ಥ ಅಪರ್ಯಾಪ್ತಮ್ ಅಂದ್ರೆ ಏನು ಅಂತ. ನಮ್ಮ ದುರ್ಯೋಧನ ತನ್ನ ದುಗುಡವನ್ನು ಹೇಳ್ತಾ ಇದ್ದಾನೆ. ಇದಕ್ಕೆ ಎರಡು ಅರ್ಥ. ಅಪರ್ಯಾಪ್ತಮ್ ಅಂದರೆ ಸಾಕು ಅಥವಾ ಸಾಕಾಗಲ್ಲ ಅಂತ. ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೈನ್ಯ, ಭೀಷ್ಮಾಭಿರಕ್ಷಿತಮ್ ಅಂದರೆ ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೈನ್ಯ ಸಾಕಾಗುತ್ತೋ ಇಲ್ಲವೋ ಅಂತ. ಅಪರ್ಯಾಪ್ತಮ್. ಕೆಲವರು ಹೇಳ್ತಾರೆ ಅಪರ್ಯಾಪ್ತಮ್, ಇನ್ನೊಂದು ಅರ್ಥ ಹೇಳ್ತಾರೆ ಸಾಕಾಗಬಹುದು ಅಂತ. ಯಾಕೆಂದರೆ ದುರ್ಯೋಧನನ ಬಳಿ 11 ಅಕ್ಷೋಣಿ ಸೈನ್ಯ ಇತ್ತು. ಆ ಕಡೆ ಪಾಂಡವರ ಕಡೆ ಕೇವಲ 7 ಅಕ್ಷೋಣಿ. ಮುಂದೆ ಹೇಳ್ತಾನೆ ಅದೇ ತನ್ನದು ಅಪರ್ಯಾಪ್ತಮ್ ಅಂತ ಹೇಳಿ, ಎರಡನೇ ಕಡೆ ಪರ್ಯಾಪ್ತಮ್ ಅಂತ ಹೇಳ್ತಾನೆ. ಭೀಮಾಭಿರಕ್ಷಿತಮ್, ಪಾಂಡವರದಾದರೂ ಭೀಮನಿಂದ ರಕ್ಷಣೆಗೊಂಡಿದೆ ಅಂತ. ಅವನಿಗೆ ಯಾಕೆ ಭೀಮನನ್ನ ಹೆಸರು ಹೇಳ್ತಾನೆ, ದೃಷ್ಟದುಮ್ನನ್ನು ಹೇಳೋದಿಲ್ಲ. ಯಾಕೆಂದರೆ ಭೀಮ ಶಪಥ ಮಾಡಿದ್ದಾನೆ. ಸೊ ಕಡೆ ಶ್ಲೋಕ ನೋಡುವ, ಇದು ನೋಡಿಬಿಟ್ಟು ಮುಂದೆ ನೋಡು. 11ನೇ ಶ್ಲೋಕ. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಂ ಏವ ಅಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಇದು ನೋಡಿ, ಇಂದಿನ ಶ್ಲೋಕಕ್ಕೆ ನಾವು ಇದನ್ನು ಹೋಲಿಸ್ಬೋದು. ಅವನ ಭಯ ಇಲ್ಲಿದೆ ಅಂತ ಗೊತ್ತಾಗುತ್ತೆ. ಎಲ್ಲರೂ ಭೀಷ್ಮನನ್ನೇ ಕಾಪಾಡಬೇಕು ಅಂತ. ಭೀಷ್ಮನಿಗೆ ವಯಸ್ಸಾಗಿದೆ, ಅವನಿಂದ ಸಾಧ್ಯವಿಲ್ಲ ಅಂತ ಹೇಳಿ ಯಾರ್ಯಾರು ಭೀಷ್ಮನ ಸುತ್ತ ಇದ್ದೀರಿ ಎಲ್ಲರೂ ಮೊದಲು ಭೀಷ್ಮನನ್ನು ರಕ್ಷಣೆ ಮಾಡಿ. ಯಾಕೆಂದರೆ ದುರ್ಯೋಧನನಿಗೆ ಶಿಖಂಡಿಯ ಕತೆ ಗೊತ್ತಿದೆ. ಭೀಷ್ಮರು ಅವರು ಪ್ರತಿಜ್ಞೆ ಮಾಡಿರ್ತಾರೆ, ಹೆಣ್ಣು ನನ್ನ ಮುಂದೆ ಬಂದರೆ ನಾನು ಯುದ್ಧ ಮಾಡೋದಿಲ್ಲ. ಅವರು ಹೇಳ್ತಾರೆ, ಮುಂದೆ ಮೂಲ ಮಹಾಭಾರತದಲ್ಲಿ ಬರುತ್ತೆ, ಯಾವುದೇ ಕಾರಣಕ್ಕೂ ಭೀಷ್ಮ ಹೆಣ್ಣಿನ ಮುಂದೆ ಬರದೇ ಇರುವ ಹಾಗೆ ನೋಡಿಕೊಳ್ಳಿ ಅಂತ. ಸೊ ಇದಿಷ್ಟು ಮೊದಲನೇ ಹಂತ ಭಗವದ್ಗೀತೆಯಲ್ಲಿ. ಇಷ್ಟರಲ್ಲಿ ಏನು ಗೊತ್ತಾಯಿತು ನಮಗೆ, ದುರ್ಯೋಧನ ಕೇವಲ ಪರಿಚಯ ಮಾಡಿಕೊಳ್ತಾ ಇದ್ದಾನೆ ಎರಡು ಕಡೆ ಅಷ್ಟು. ಸೊ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ನಾನು, ಒಂದು ಸಣ್ಣ ಹೋಮ್ವರ್ಕ್. ಏನಂದರೆ, ಮುಂದೆ ಬರುವ ಮನೆಯಲ್ಲಿ ಈ ಶ್ಲೋಕಗಳನ್ನು ಜೋರಾಗಿ ನೀವು ಪಠಿಸಬೇಕು. ಯಾಕೆಂದರೆ ಅದು ಮಾಡೋದ್ರಿಂದ ಸಂಸ್ಕೃತ ಬೇಗ ನಾಲಿಗೆಗೆ ಸಿಗುತ್ತೆ. ಕೆಲವು ಟೈಮ್ ಕಷ್ಟ ಆಗುತ್ತೆ, ಬಟ್ ಪ್ರತಿಯೊಂದು ಅಕ್ಷರವನ್ನು ಗಮನಿಸಬೇಕು. ಸಂಸ್ಕೃತ ಹೀಗೆ ಸುಲಭ ಆಗೋದಿಷ್ಟೇ. ಒಂದೊಂದು ಅಕ್ಷರವನ್ನು ನೀವು ಪ್ರೊನೌನ್ಸ್ ಮಾಡಬೇಕು. ಅಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಹಾಗೆ ಹೋಗಬೇಕು. ಸುಮ್ಮನೆ ಜೋರಾಗಿ ಹೋಗಬೇಡ. ಅದು ಒಂದೊಂದು ಅಕ್ಷರವನ್ನು ಮೊದಲು ಬಾರಿ ಮಾಡುವಾಗ ಒಂದು ಅನ್ನಿಸೆ ಆಗುತ್ತೆ, ನಾನು ಯಾಕಪ್ಪ ಜಪ ಮಾಡಲಿ ಅಂತ. ಹೌದಾ? ಕೆಲವ್ರಿಗೆ ಅನಿಸುತ್ತೆ ಅದು. ಈ ಎಲ್ಲದರ ಉದ್ದೇಶ ಕೃಷ್ಣ ಹೇಳೋದೇನು ಅಂದರೆ, ಯತ್ ಕರೋಷಿ ಯತ್ ಅಶ್ನಾಸಿ, ನೀನು ಏನನ್ನೇ ಮಾಡಿದರೂ ಕುರುಸ್ವ ಮದರ್ಪಣಂ ಅಂತ. ಕುರುಶ್ವ ಮದರ್ಪಣಂ, ನನಗೆ ಅರ್ಪಣೆ ಅಂತ ಮಾಡುವಂತ. ಈ ಜಪ ಮಾಡುವುದರಿಂದ ಕೆಲವರು ಹೇಳ್ತಾರೆ ನನಗೆ ತುಂಬ ಆನಂದ ಸಿಕ್ತು ಅಂತ. ಆದರೆ ಮೂಲತಃ ನಾವು ಗಮನಿಸಬೇಕಾಗಿರೋದು, ನಾನು ಜಪ ಮಾಡುವುದರಿಂದ ಭಗವಂತನಿಗೆ ಆನಂದವಾಗುತ್ತದೆ ಅಷ್ಟೇ ಅದರ ಅರ್ಥ. ನಾನು ಜಪ ಮಾಡಿದರೆ ಭಗವಂತನಿಗೆ ಆನಂದವಾಗುತ್ತದೆ, ಭಗವಂತನಿಗೆ ಆನಂದವಾದರೆ ಎಲ್ಲವೂ ಸಿಗುತ್ತದೆ ಅಂತ. ಸೊ ಮೂಲತಃ ನಾವು ಏನೇ ಮಾಡಿದರೂ ಇದೊಂದು ಪೂಜೆ ಇದ್ದ ಹಾಗೆ. ಯಜ್ಞಾನ ಜಪ ಯಜ್ಞೋಸ್ಮಿ ನಿಮಗೆ ಹೇಳಿದೆ, ಇದು ಸುಲಭವಾದ ಪೂಜೆ. ಜಪ ಮಾಡುವುದರಿಂದ ಭಗವಂತನಿಗೆ ಆನಂದವಾಗುತ್ತೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ ದೈವೀ ಹಿ ಏಷಾ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನಾಮುಹ್ಯತಿ
नैनं चिन्तन्ति शस्त्राणि नैनं दहति पावकः न चैनं क्लेदयन्त्यापो न शोषयति मारुतः मया अध्यक्षेण प्रकृतिः सूयते सचराचरम् हेतुनानेन कौन्तेय जगत् विपरिवर्तते अन्तकाले च मामेव स्मरन् मुक्त्वा कलेवरम् यः प्रयाति समद्भावम् याति नास्ति अत्र संशयः विद्या विनय संपन्ने ब्राह्मणे गविहस्तिनि शूनि चैव शुपाके च पंडिताः समदर्शिनः मयि सर्वाणि कर्माणि सन्न्यस्य आध्यात्मचेतसा निराशिः निर्ममो भूत्वा युध्यस्व विगतज्वरः अहमात्मा गुडाकेश सर्वभूत आशयस्थितः अहम् आदिश्च मध्यं च भूतानाम् अन्त एव च आध्यात्मज्ञान नित्यत्वं तत्त्वज्ञानार्थदर्शनम् एतज्ज्ञानम् इति प्रोक्तम् अज्ञानं यदतो अन्यत सर्वस्य चाहं हृदि सन्निविष्टो मत्तस्मृतिर्ज्ञानम् अपोहनं च वेदैः च सर्वैः अहम् एव वेद्यो वेदान्तकृत्वेदवित् एव चाहम् चेतसा सर्वकर्माणि मयि सन्न्यस्य मत्परः बुद्धियोगम् उपाश्रित्य मच्चित्तः सततं भव पत्रं पुष्पं फलं तोयं यो मे भक्त्या प्रयच्छति तदहं भक्ति उपाहृतम् अश्नामि प्रयतात्मनः अधिष्ठानं तथा कर्ता करणं च पृथग्विधम् विविधाश्च पृथक् चेष्टाः दैवं चैवात्र पंचमम् मन्मना भव मद्भक्तो मध्याजि मां नमस्कुरु मामे वैश्यसि सत्यन्ते प्रतिजाने प्रियोऽसि मे सर्वधर्मान् परित्यज्य मामेकं शरणं व्रज अहं त्वां सर्वपापेभ्यो मोक्षयिष्यामि मा शुचः। श्री कृष्णार्पणमस्तु। हरे कृष्ण।